ಎಲ್ರಿಗೂ ಬಾಲ್ಯ ತುಂಬ ಚೆನ್ನಾಗಿರಲ್ಲ. ಎಷ್ಟೋ ಸತಿ ನೋಡಬಾರ್ದನ್ನ ನೋಡಿರ್ತೀವಿ, ಅನುಭವಿಸ್ಬಾರ್ದನ್ನ ಅನುಭವಿಸಿರ್ತೀವಿ. ಎಲ್ಲೋ ನನ್ನ ತಂದೆ ತಾಯಿಗೆ ನಾನು ಬೇಡವಾಗಿರ್ತೀನಿ ಅನ್ಕೊಂತೀನಿ. ನಮ್ಮ ಲೈಫಲ್ಲಿ ನಾವು ಯಾರನ್ನೇ ಮೀಟ್ ಮಾಡಲಿ, ಅದರಲ್ಲೂ ರೊಮ್ಯಾಂಟಿಕ್ ರಿಲೇಷನ್ಶಿಪ್ ನನ್ನ ಬಾಲ್ಯದ ಗಾಯವನ್ನು ಹೀಲ್ ಮಾಡಲಿಕ್ಕೆ ಬರ್ತಾರೆ. ರಿಲೇಷನ್ಶಿಪ್ಪಲ್ಲಿ ಮೋಸ ಮಾಡ್ತಿರ್ತಾರಲ್ಲ, ಹ್ಯಾಬಿಚುವಲ್ ಚೀಟಿಂಗ್ ಮಾಡ್ತಾರೆ. ಕೆಲವ್ರು ಏನೋ ಅಚಾನಕ್ಕಾಗಿ ಮೋಸ ಮಾಡಿರ್ತಾರೆ, ಆದರೆ ಕೆಲವ್ರು ಹ್ಯಾಬಿಚುವಲ್ ಆಗಿ ಮಾಡ್ತಾನೆ ಇರ್ತಾರೆ. ಪ್ಯಾಟ್ರನ್ನೇ ಇರುತ್ತೆ, ಒಬ್ಬರ ಜೊತೆ ಇರಲ್ಲ. ಅವರಿಗೆ ತುಂಬ ಸೆಲ್ಫ್ ಎಸ್ಟೀಮ್ ಕಡಿಮೆ ಇರುತ್ತೆ. ಕೆಲವ್ರು ನೋಡಿರ್ಬೋದು, ಬಸ್ಸಲ್ಲಿ ಹೋಗ್ತಾ ಇರ್ತಾರೆ, ಕಾರಲ್ಲಿ ಅವ್ನು ಯಾರೋ ಒಬ್ಬ ಕಾರ್ ತೊಗೊಂಡಿದ್ರೆ ಅವ್ನ ಕಾರನ್ನ ಜಡ್ಜ್ ಮಾಡ್ತಾ ಇರ್ತಾರೆ. ತನ್ನ ರಿಲೇಷನ್ಶಿಪ್ಪೇ ಹಾಳಾಗಿರುತ್ತೆ, ಬೇರೆಯವ್ರ ರಿಲೇಷನ್ಶಿಪ್ ಬಗ್ಗೆ ಮಾತಾಡ್ತಿರ್ತಾರೆ. ತನ್ನ ಸಕ್ಸಸ್ಫುಲ್ ಇರಲ್ಲ, ತನ್ನ ಬಾಸಿನ ಬಗ್ಗೆ ಮಾತಾಡ್ತಾ ಇರ್ತಾರೆ. ಮೊದಲಿನ ಜನ್ರೇಷನ್ ಅವರು ಕಂಪೇರ್ ಮಾಡಿದ್ರೆ ನಮಗೆಲ್ಲ ಮೂಡ್ ಜಾಸ್ತಿ ಇದೆ. ಯಾಕೆ ಕೈಯಲ್ಲಿ ಇಟ್ಕೊಂಡಿದ್ದೀರಲ್ಲ, ಅದೇ ಕಾರಣ. ಹೀಗೆ ಎಲ್ಲವನ್ನು ನಾವು ಕಂಪೇರ್ ಮಾಡ್ಕೊಂಡು ಹೋಗೋದು, ಎಲ್ಲವನ್ನು ನಾವು ನೋಡ್ತಾ ಹೋಗೋದು. ಈ ಎಕ್ಸೆಸ್ ನ್ಯೂಸ್ ಇದೆಯಲ್ಲ, ನೀವು ಅನ್ಕೋತೀರ ನನಗೆ ಆತಂಕ ಯಾಕೆ ಬರ್ತಾ ಇದೆ, ಸ್ಟ್ರೆಸ್ ಯಾಕೆ ಬರ್ತಿದೆ ಅಂದರೆ ಎಲ್ಲಾದ್ರೂ ನಿಮ್ಮ ಮೊಬೈಲ್ ಅಲ್ವಾ. ಜನಗಳ ಹತ್ರ ಹೇಗೆ ಮಾತಾಡಬೇಕು ಅನ್ನೋದು ನಾವು ಮರ್ತೋಗ್ಬಿಟ್ಟಿದ್ದೀವಿ. ನೀವು ನೋಡಿ ಗೊತ್ತು, ತುಂಬ ಜನ ರೂಡಾಗಿ ಬಿಹೇವ್ ಮಾಡ್ತಾರೆ, ಅಥವಾ ವಿ ಡೋಂಟ್ ನೋ ಹೌ ಟು ಬಿಹೇವ್ ವಿತ್ ಅವರ್ ಪೀಪಲ್. ನಮ್ಮ ಸಂಬಂಧಗಳು ಮೊದಲು ಭಾಳಷ್ಟು ಚೆನ್ನಾಗಿರ್ತಾ ಇತ್ತು. ಎಲ್ಲೋ ಒಂದು ಕಡೆ ತನ್ನ ಪ್ರೀತಿನ ಹುಡುಗ ಹೇಳ್ಕೊಂಡಾಗ ಹುಡುಗಿ ರೆಸ್ಪಾನ್ಸ್ ಮಾಡಲಿಲ್ಲ ಅಂದರೆ ಕೈ ಕುಳ್ಕೊಳ್ಳೋದು, ಬ್ಲಡ್ಡಲ್ಲಿ ಲವಲೇಖೆ ಬರೋದು, ಈ ರೀತಿಯಾಗೆಲ್ಲ ಇರ್ತಿತ್ತು. ಇತ್ತೀಚಿನ ದಿನಗಳಲ್ಲಿ ಆ ಹುಡುಗಿನೇ ಸಾಯಿಸ್ಬಿಡೋದು, ಆ್ಯಸಿಡ್ ಹಾಕೋದು, ಈ ರೀತಿ ಅನೇಕ ಕುಕೃತ್ಯಗಳು ನಡೀತಾ ಇದೆ. ಯಾಕೆ ಈ ಥರ ಆಗ್ತಾ ಇದಲ್ಲ? ಓಕೆ ಮ್ಯಾಮ್, ಇನ್ನು ತಾಯಿ ಮತ್ತು ಮಕ್ಕಳ ಸಂಬಂಧದಲ್ಲಿ ಈಗ ತಾಯಿ ಏನೋ ಹೇಳ್ತಾರೆ, ನಾವು ಹೊರಗಡೆ ಹೋಗ್ಬೇಕಾದ್ರೆ ಹೋಗಬೇಡ, ಇದನ್ನು ಮಾಡಬೇಡ, ಇದು ಸರಿ ಹೋಗಲ್ಲ ಅಂತ ಹೇಳ್ತಾರೆ. ಬಟ್ ನಾವು ಕೇಳೋದಿಲ್ಲ, ನಾವು ಬರ್ತೀವಿ. ಬಟ್ ಬಂದಾದಮೇಲೆ ಅದರಲ್ಲಿ ಫೇಲ್ಯೂರ್ಸ್ ನೋಡ್ತೀವಿ. ಅದು ತಾಯಿ ಕಣ್ಣೀರು ಹಾಕಿದ್ರಿಂದ ಆಗುತ್ತಾ, ಅಥವಾ ಕರುಳು ಬಳಿ ಸಂಬಂಧನೇ ಆಗಿರುತ್ತಾ? ಹೇಗೆ ಕನೆಕ್ಟ್ ಆಗುತ್ತೆ ಮ್ಯಾಮ್ ಅದು? ನಮ್ಮ ಬಾಲ್ಯದಲ್ಲಿ ಮದರ್ ಚೈಲ್ಡ್ಹುಡ್ ವೂಂಡ್ಸ್ ಅಂತ ನಾವು ಕರಿತೀವಿ, ಆಯ್ತಾ. ನಿನ್ನ ಬಾಲ್ಯ ಆಸ್ ಅನ್ ಅಡಲ್ಟ್, ಈಗ ನಾನು ಹಿಂಗೆ ಸಿಟ್ಟು ಬರೆಸ್ತೀನಿ, ಆಯ್ತಾ. ಯು ಬಿಹೇವ್ ಲೈಕ್ ಅ ಸ್ಮಾಲ್ ಕಿಡ್. ನೋಡಿದ್ರೆ ನಮಗೆ ಕೋಪ ಬಂದಾಗ ನಾವು ಸಣ್ಣ ಮಗು ಥರ ಬಿಹೇವ್ ಮಾಡಲಿಕ್ಕೆ ಶುರು ಮಾಡ್ತೀವಿ. ಯಾಕಂತ ಹೇಳಿದ್ರೆ ನನ್ನ ಬಾಲ್ಯದಲ್ಲಿ ಯಾಕಂತ ಹೇಳಿದ್ರೆ ಎಲ್ರಿಗೂ ಬಾಲ್ಯ ತುಂಬ ಚೆನ್ನಾಗಿರಲ್ಲ. ಎಷ್ಟೋ ಸತಿ ನೋಡಬಾರ್ದನ್ನ ನೋಡಿರ್ತೀವಿ, ಅನುಭವಿಸ್ಬಾರ್ದನ್ನ ಅನುಭವಿಸಿರ್ತೀವಿ. ಎಲ್ಲೋ ನನ್ನ ತಂದೆ ತಾಯಿಗೆ ನಾನು ಬೇಡವಾಗಿದ್ನೇನೋ ಅನ್ಕೊಂತೀನಿ. ನಾವು ಇನ್ನೊಂದು ಸೀಕ್ರೆಟ್, ನಮ್ಮ ಲೈಫಲ್ಲಿ ನಾವು ಯಾರನ್ನೇ ಮೀಟ್ ಮಾಡಲಿ, ಅದರಲ್ಲೂ ರೊಮ್ಯಾಂಟಿಕ್ ರಿಲೇಷನ್ಶಿಪ್ ನನ್ನ ಬಾಲ್ಯದ ಗಾಯವನ್ನ ಹೀಲ್ ಮಾಡಲಿಕ್ಕೆ ಬರ್ತಾರೆ. ನೋಡಿದಿರಾ, ನಿನ್ನ ಚೈಲ್ಡ್ಹುಡ್ ವೂಂಡ್ಸ್ ಅನ್ನ ಹೀಲ್ ಮಾಡಕ್ಕೆ ನಿನ್ನ ಗಂಡ ಅಥವಾ ನಿನ್ನ ಪಾರ್ಟ್ನರ್ ಒಂದಿರ್ತಾರೆ. ಎಷ್ಟೋ ಸತಿ ನೋಡು, ನಿನ್ನ ಅನ್ರಿಸಾಲ್ವ್ಡ್ ಎಮೋಷನ್ ಎಲ್ಲ ಚೆನ್ನಾಗಿರ್ತಾರೆ, ಆದ್ರೂ ಕೇಳ್ತಾ ಇರ್ತೀನಿ, ನನ್ನ ಬಿಟ್ಟು ಹೋಗಲ್ಲ ತಾನೇ ನೀನು. ಎಸ್, ಫಿಯರ್ ಆಫ್ ಅಬಾಂಡ್ಮೆಂಟ್ ಅಂತ ಕರಿತೀವಿ. ಬಿಟ್ಟು ಹೋಗಲ್ಲ ಅಲ್ವಾ, ಕಾರಣನೇ ಇಲ್ಲದೆ ಅನುಮಾನ ಪಡ್ತಾ ಇರ್ತೀವಿ. ನಮ್ಮ ಸಂಗತಿ ಏನು ಮಾಡ್ತಾರಲ್ಲ, ಆದ್ರೂ ಅನುಮಾನ ಪಡ್ತಾನೆ ಇರ್ತೀವಿ. ಇದೆಲ್ಲವೂ ನಮ್ಮ ಬಾಲ್ಯದ ಗಾಯಗಳು. ಅದರಲ್ಲೂ ಮದರ್ ಇನ್ಸ್ಟಿಂಕ್ಟ್ ಅಂತ ನೀವು ಮನ್ಸಲ್ಲಿ ಮಾತಾಡ್ಕೋತಾ ಇರ್ತೀವಿ, ಅದು ಕೂಡ ನಿನ್ನ ತಾಯಿ ಧ್ವನಿ. ಹೌ ಯರ್ ಮದರ್ ವಾಸ್ ಕೈಂಡ್ ಟು ಯು, ನಿನ್ನ ಇನ್ನರ್ ವಾಯ್ಸ್ ಇರುತ್ತಲ್ಲ, ಅದು ಸ್ವೀಟ್ ಆಗಿರುತ್ತೆ. ಕೆಲವು ಸತಿ ತಾಯಿ ಅಂದ್ರು ಕಠಿಣವಾಗಿರ್ತಾರೆ. ಎಲ್ಲೋ ತಾಯಿಗೆ ಅಂದ್ರು ಅಬ್ಯೂಸ್ ಮಾಡಿರ್ತಾರೆ, ಫಿಸಿಕಲ್ ಅಬ್ಯೂಸ್ ಆಗಿರ್ಬೋದು, ವರ್ಬಲ್ ಅಬ್ಯೂಸ್ ಆಗಿರ್ಬೋದು. ಮಕ್ಕಳಿಗೆ ಒಂದು ಸೇಫ್ ಎನ್ವೈರ್ಮೆಂಟ್ ಸಿಕ್ಕಿರಲ್ಲ, ತಂದೆ ತಾಯಿ ಮನೇಲಿ ಜಗಳ ಮಾಡ್ತಾ ಇರೋದಾಗಿರ್ಬೋದು. ಅದೆಲ್ಲವೂ ಕೂಡ ಈಗ ನನ್ನ ಮಗುಗೆ ಫಸ್ಟ್ ಸೇಫ್ಟಿ ಎನ್ವೈರ್ಮೆಂಟ್ ಯಾರು ಸೃಷ್ಟಿ ಮಾಡ್ತಾರೆ? ತಂದೆ ತಾಯಿ ಅಲ್ವಾ. ಎಲ್ಲೋ ನನ್ನ ಮುಂದೆನೆ ತಂದೆ ತಾಯಿ ಜಗಳ ಮಾಡ್ತಿದ್ದಾಗ ನನಗೆ ಗೊತ್ತಿಲ್ಲದನ್ನೇ ಮನಸ್ಸಲ್ಲಿ ಒಂದು ಗಾಢವಾದ ಭಯ ಹುಟ್ಟುಬಿಡುತ್ತೆ. ಅದರಲ್ಲೂ ತಾಯಿ ಅನ್ನೋದು ಒಂದು ನರ್ಚರಿಂಗ್ ಕ್ಯಾರೆಕ್ಟರ್ ಅಲ್ವಾ. ಒಂದು ಸೇಫ್ಟಿಯನ್ನು ಸೃಷ್ಟಿ ಮಾಡ್ತಕ್ಕಂಥದ್ದು, ಒಂದು ಕೇರನ್ನು ಕೊಡ್ತಕ್ಕಂಥದ್ದು. ಎಷ್ಟೋ ಸತಿ ನೀವು ನೋಡಿರ್ಬೋದು, ಕೆಲವರು ತನ್ನ ಬಗ್ಗೆ ತನಗೆ ಆಸಕ್ತಿನೇ ಇರಲ್ಲ. ಅಂಥ ಮಕ್ಕಳು ಏನಾಗಿರುತ್ತೆ ಅಂತ ಹೇಳಿದ್ರೆ, ಬಾಲ್ಯದಲ್ಲಿ ತನಗೆ ಬೇಕಾಗಿರ್ತಕ್ಕಂಥ ನರ್ಚರ್ ಆಗಿರ್ಬೋದು, ಪ್ರೀತಿ ಆಗಿರ್ಬೋದು, ಟಚ್ ಆಗಿರ್ಬೋದು. ನೀವು ನೋಡಿರ್ತಾರೆ ಕೆಲವರು ಏನಕ್ಕಪ್ಪ ಯಪ್ಪ ಈ ಮೈಯೆಲ್ಲ ಮುಟ್ ಮಾತಾಡ್ಸ್ತಾರೆ, ಹಿಂಗ್ ಮಾತಾಡ್ತಾರೆ, ಹಂಗ್ ಮಾಡ್ತಾರೆ. ಅಂಥವ್ರಿಗೂ ಕೂಡ ಅವರ ತಾಯಿ ಒಂದು ಇಂಟಿಮೇಟ್ ಆಗಿ, ಒಂದು ಸೇಫ್ಟಿ ಆಗಿ, ಸೆಕ್ಯೂರಿಟಿ ಆಗಿ, ಅಥವಾ ಆ ಸೆಲ್ಫ್ ಎಸ್ಟೀಮ್ ಯಾಕೆ ಅವ್ರಿಗೆ ಕಮ್ಮಿ ಇರುತ್ತೆ ಅಂತ ಹೇಳಿದ್ರೆ, ನೋಡಿ ಯೂಶಲಿ ಚೀಟ್ ಮಾಡೋರು ಸೆಲ್ಫ್ ಎಸ್ಟೀಮ್ ಕಡಿಮೆ ಇರುತ್ತೆ. ಯಾರು ರಿಲೇಷನ್ಶಿಪ್ ಅಲ್ಲಿ ಮೋಸ ಮಾಡ್ತಿರ್ತಾರಲ್ಲ, ಹ್ಯಾಬಿಚುವಲ್ ಚೀಟಿಂಗ್ ಮಾಡ್ತಾರೆ. ಕೆಲವ್ರು ಏನೋ ಅಚಾನಕ್ಕಾಗಿ ಮೋಸ ಮಾಡಿರ್ತಾರೆ, ಆದ್ರೆ ಕೆಲವ್ರು ಹ್ಯಾಬಿಚುವಲ್ ಆಗಿ ಮಾಡ್ತಾನೆ ಇರ್ತಾರೆ. ಪ್ಯಾಟ್ರನ್ನೇ ಇರುತ್ತೆ, ಒಬ್ಬರ ಜೊತೆ ಇರಲ್ಲ. ಅವರಿಗೆ ತುಂಬಾ ಸೆಲ್ಫ್ ಎಸ್ಟೀಮ್ ಕಡಿಮೆ ಇರುತ್ತೆ. ದಟ್ ಈಸ್ ಬಿಕಾಸ್ ಆಫ್ ದ ಚೈಲ್ಡ್ಹುಡ್ ವೂಂಡ್ಸ್. ಸೊ ತಾಯಿ ಅನ್ನೋದು ಇನ್ಸ್ಟಿಂಕ್ಟ್ ಬರ್ತಾ ಸರಿಯಾಗಿರುತ್ತೆ ಯಾವಾಗಲೂ, ಮದರ್ ಇನ್ಸ್ಟಿಂಕ್ಟ್ ಅಂತ ಕರಿತೀವಿ. ಎಲ್ಲೋ ಆ ಇನ್ನರ್ ಥಾಟ್ ನಮಗೆ ಎಲ್ಲೋ ನನ್ನ ತಾಯಿ ಹೇಳಿದ್ರು ಆದ್ರೂ ಮಾಡ್ಲೇಬೇಕು, ನನ್ನ ತಾಯಿ ಜಡ್ಜ್ಮೆಂಟ್ ಅಲ್ಲೇ ನಂಬಿಕೆ ಇಲ್ಲ ಅಂದಾಗ, ಬಟ್ ನಿನ್ನ ಇನ್ನರ್ ಥಾಟ್ ಅಲ್ಲಿ ನಿನ್ಗೆ ಮತ್ತೆ ನಿನ್ನ ಇನ್ನರ್ ಥಾಟಿಗೆ ಒಂದು ಕಾನ್ಫ್ಲಿಕ್ಟ್ ಇರುತ್ತೆ. ದಟ್ಸ್ ವೈ ಥಿಂಗ್ಸ್ ಆರ್ ನಾಟ್ ಟು ಬಿ ಆಡ್. ಓಕೆ ಮ್ಯಾಮ್, ಇನ್ನು ಸೀಕ್ರೆಟ್ಸ್ಗಳ ವಿಚಾರಕ್ಕೆ ಬಂದರೆ, ನಾವು ಇವತ್ತು ಒಬ್ರಿಗೆ ಒಂದು ಸೀಕ್ರೆಟ್ ಹೇಳಿರ್ತೀವಿ,
ಸೀಕ್ರೆಟ್ ನಮ್ಮ ಹತ್ರ ಇದ್ರೆ ಮಾತ್ರ ಸೀಕ್ರೆಟ್, ಒಬ್ರಿಗೆ ಹೇಳಿದ್ರೆ ಅದು ಸೀಕ್ರೆಟಾಗಿ ಉಳ್ಕೊಳ್ಳೋದಿಲ್ಲ. ಬಟ್ ನಾವು ಆದರೂ ಹೇಳ್ತೀವಿ ಇದು ಸೀಕ್ರೆಟ್, ಯಾರಿಗೂ ಹೇಳ್ಬೇಡ ಅಂತ. ಆ ಸೀಕ್ರೆಟ್ ಆಲ್ರೆಡಿ ಸುತ್ಕೊಂಡು ಬಂದು ನಮಗೆ ಮತ್ತೆ ತೊಂದರೆ ಕ್ರಿಯೇಟ್ ಮಾಡಿರುತ್ತೆ. ಹಾಗಾದರೆ ನಾವು ಸೀಕ್ರೆಟ್ಸ್ಗಳನ್ನ ಯಾರಿಗೆ ಹೇಳಬೇಕು, ಯಾರಿಗೆ ಹೇಳಬಾರ್ದು? ಒಂದು ಸೀಕ್ರೆಟ್ ಅನ್ನ ಯಾರಿಗೂ ಹೇಳ್ಬಾರ್ದು. ನಿನ್ನ ಎಮೋಷನ್ನು ಇಟ್ ಇಸ್ ಲೈಕ್ ಒಂದು ತಿಜೋರಿಲಿ ನಿನ್ ಚಿನ್ನ ಎಷ್ಟಿಟ್ಟಿದ್ಯಾ, ದುಡ್ಡು ಎಷ್ಟಿಟ್ಟಿದ್ಯಾ ಅಂತ ಎಲ್ರಿಗೂ ತೋರಿಸ್ತೀಯಾ? ನೋ ರೈಟ್, ಇಟ್ ಇಸ್ ವೆರಿ ಸೀಕ್ರೆಟ್. ಹಾಗೆ ನಿನ್ನ ಎಮೋಷನ್ ಕೂಡ. ಯಾಕಂತ ಹೇಳಿದ್ರೆ ಈಗ ನೋಡಿದ್ಯಾ, ಎಂಥದೇ ಒಳ್ಳೆಯವ್ರಾಗಿ ಭಗವಂತನೇ ಆಗಿರ್ಲಿ, ಅವನ ನೋಡಿದ್ರಪ್ಪ ಸಾಕ್ಷಾತ್ ದೈವ ಪುರುಷ, ಆತನ ಹತ್ರ ಹೋಗ್ಬಿಟ್ಟು ನೀನ್ ಇಲ್ಲ ನನಗಿರಕ್ಕಾಗಲ್ಲ ಅಥವಾ ನಿನಗೆ ಒಂದು ವೀಕ್ನೆಸ್ ಬಿಟ್ಕೊಡು, ದೇ ವಿಲ್ ಸ್ಟಾರ್ಟ್ ಪ್ಲೇಯಿಂಗ್ ಅರೌಂಡ್ ವಿತ್ ದಟ್. ಸೊ ಯಾವುದೇ ಕಾರಣಕ್ಕೂ ನಿನ್ನ ಎಮೋಷನ್ಸ್ ಆಗಿರ್ಬೋದು, ನಿನ್ನ ಸೀಕ್ರೆಟ್ ಆಗಿರ್ಬೋದು, ಅದನ್ನ ಹೇಳಲೇಬಾರ್ದು. ಓಕೆ, ಹಾಗೂ ಹೇಳಬೇಕು ಅಂತ ಹೇಳಿದ್ರೆ ನಿಂಗೆ ಹೇಳಬೇಕು ಅಂತ ಥೆರಪಿಸ್ಟ್ ಹತ್ರ ಹೋಗೋದಾಗಿರ್ಬೋದು, ಅಥವಾ ಜರ್ನಲಿಂಗ್ ಮಾಡ್ಬೇಕಾದ್ರೆ ಒಂದು ಕೋಡ್ ಇಟ್ಕೊ, ಆಯ್ತಾ? ಸೊ ಅದನ್ನ ನಿಮ್ಗೆ ಬರ್ದು ಹಾಕಿದಾಗೆಲ್ಲೋ ನಮ್ಗೆ ಎಲ್ಲೋ ಹೇಳ್ಕೋಬೇಕು ಅನ್ಸಿರುತ್ತೆ, ಇಲ್ಲ ಒಂದು ವಾಯ್ಸ್ ನೋಟ್ ತಗೊಂಡು ನೀನೇ ರೆಕಾರ್ಡ್ ಮಾಡಿ ಅದನ್ನ ಡಿಲೀಟ್ ಮಾಡಿ, ಅಷ್ಟು ಹೇಳಬೇಕು ಅಂತ ಅನ್ಸಿದ್ರೆ. ಸೊ ಯು ಶುಡ್ ಡೂ ದ್ಯಾಟ್. ಎಸ್ ಮ್ಯಾಮ್, ಇನ್ನು ನಾವು ಬಣ್ಣಗಳನ್ನು ನೋಡಿ ವ್ಯಕ್ತಿತ್ವನ ಅಳೆದು ಬಿಡ್ತಾರೆ ಒಂದಷ್ಟು ಜನ. ಈಗ ಒಂದು ಬಸ್ಸಲ್ಲಿ ಹೋಗ್ತಾ ಇರ್ತೀವಿ, ಅಲ್ಲಿ ಯಾರೋ ಸ್ವಲ್ಪ ಕಪ್ಪಗಿದ್ರೆ ನಾವು ಅವ್ರ ಪಕ್ಕ ನಿಂತ್ಕೋಬಾರ್ದು, ಅಥವಾ ಆ ಮನುಷ್ಯ ನಮ್ಮ ಜೊತೆಲಿ ಕೆಟ್ಟದಾಗಿ ಬಿಹೇವ್ ಮಾಡ್ಬೋದು ಅಂತ ಅಂದ್ಕೊಳ್ತಾರೆ. ಅಥವಾ ಇನ್ಯಾರೋ ಡೀಸೆಂಟ್ ಆಗಿರ್ತಾನೆ, ಬಟ್ ಕಿರುಕುಳ ಡೀಸೆಂಟ್ ಆಗಿರೋನು ಕೊಟ್ಟಿರ್ತಾನೆ. ಸೊ ಇದರಿಂದ ವ್ಯಕ್ತಿಗಳನ್ನ ಅಳಿತಾರಲ್ಲ, ಅದ್ರ ಬಗ್ಗೆ ಏನು ಹೇಳ್ತೀರಾ ಮ್ಯಾಮ್? ಅದನ್ನ ಶುರುಗೆ ಹೇಳಿದೆ ನಾನು, ನಿನ್ನಲ್ಲಿರ್ತಕ್ಕಂಥ ಶಾಲೋನೆಸ್ ಆಗಿರಬಹುದು, ಅದು ಒಬ್ಬ ಮನುಷ್ಯನನ್ನ ನಾವು ಜಡ್ಜ್ ಮಾಡ್ತಾ ಹೋಗ್ತೀವಿ. ನೀನ್ ಜಡ್ಜ್ ಮಾಡ್ತಿದ್ಯಾ ಅಂದ್ರೆ ನೀನ್ ಪರ್ಫೆಕ್ಟ್ ಅಂತಲ್ಲ. ಕೆಲವ್ರು ನೋಡಿರ್ಬೋದು, ಬಸ್ಸಲ್ಲಿ ಹೋಗ್ತಾ ಇರ್ತಾರೆ, ಕಾರಲ್ಲಿ ಅವ್ನು ಯಾರೋ ಒಬ್ಬ ಕಾರ್ ತಗೊಂಡಿದ್ರೆ ಅವ್ನ ಕಾರನ್ನ ಜಡ್ಜ್ ಮಾಡ್ತಾ ಇರ್ತಾರೆ. ತನ್ನ ರಿಲೇಶನ್ಶಿಪ್ ಹಾಳಾಗಿರುತ್ತೆ, ಬೇರೆಯವ್ರ ರಿಲೇಶನ್ಶಿಪ್ ಬಗ್ಗೆ ಮಾತಾಡ್ತಾ ತನ್ನದು ಸಕ್ಸಸ್ಫುಲ್ ಇರಲ್ಲ, ತನ್ನ ಬಾಸಿನ ಬಗ್ಗೆ ಮಾತಾಡ್ತಾ ಇರ್ತಾರೆ. ಹೀಗೆ ಯಾರ ಹತ್ರ ಯಾರು ನೋಡು, ಎಕ್ಸಾಂಪಲ್ ನೀನೀಗ ವರ್ಕೌಟ್ ಮಾಡ್ತಾ ಇರ್ತೀರಾ, ತುಂಬಾ ದಪ್ಪ ಇರ್ತೀನಿ, ವರ್ಕೌಟ್ ಮಾಡ್ತಿರ್ತೀನಿ, ನೀನ್ ನನ್ನ ಜಡ್ಜ್ ಮಾಡ್ತೀಯ, ನೀನು ಫಿಟ್ನೆಸ್ ಅಲ್ಲಿ ನಾನು ಫಿಟ್ನೆಸ್ ಅಲ್ಲಿ ಜಡ್ಜ್. ಅಥವಾ ನೀನ್ ಒಂದು ಉನ್ನತವಾದ ಒಂದು ಬಾಸ್ ಆಗಿರ್ತೀಯ, ಒಂದು ಕಂಪನಿ ಸಿಇಒ ಆಗಿರ್ತೀಯ, ನಾನು ಕಷ್ಟಪಟ್ಟು ಒಂದು ಸ್ಟಾರ್ಟ್ಅಪ್ ಮಾಡ್ತಾ ಇರ್ತೀನಿ, ಡು ಯು ಜಡ್ಜ್ ಮೀ? ನೋ. ಯಾರು ನಿಮ್ಗಿಂತ ಬೆಟರ್ ಆಗಿರ್ತಾರಲ್ಲ, ಹೂ ಇಸ್ ಡೂಯಿಂಗ್ ಗುಡ್ ಇನ್ ದರ್ ಲೈಫ್, ದೇ ವಿಲ್ ನೆವರ್ ಜಡ್ಜ್. ಹೂ ಕೆನಾಟ್ ರೀಚ್ ದಟ್, ಈವನ್ ಆ ಎಫರ್ಟ್ ಹಾಕಬೇಕಾಗದೇ ಇರೋವರೆ ಜಡ್ಜ್ ಮಾಡ್ತಾರೆ. ಸೊ ಇಟ್ ಶೋಸ್ ಯೋರ್ ಶಾಲೋನೆಸ್, ನಥಿಂಗ್ ಟು ಡೂ ವಿತ್ ಅದರ್ ಪರ್ಸನ್, ಅಲ್ವಾ? ಎಸ್. ಇನ್ನು ಮೂಡ್ ಸ್ವಿಂಗ್ಸ್ ಬಗ್ಗೆ ಬಂದರೆ, ಇತ್ತೀಚಿನ ದಿನಗಳಲ್ಲಿ ಮೂಡ್ ಸ್ವಿಂಗ್ಸ್ ತುಂಬ ಆಗುತ್ತೆ. ಅದರಲ್ಲೂ ಈ ನಮ್ಮ ಮೊದಲಿನ ಜನ್ರೇಷನ್ ಅವರು ಕಂಪೇರ್ ಮಾಡಿದ್ರೆ ನಮಗೆಲ್ಲ ಮೂಡ್ ಸ್ವಿಂಗ್ಸ್ ಜಾಸ್ತಿ ಇದೆ. ಯಾಕೆ ಮ್ಯಾಮ್? ಕೈಯಲ್ಲಿ ಇಟ್ಕೊಂಡಿದ್ದೀರಲ್ಲ, ಅದೇ ಕಾರಣ. ನಿಮ್ ಮೊಬೈಲ್ ಯಾಕೆ ಅಂತ ಹೇಳಿದ್ರೆ ನೋಡು, ಟಾಪ್ ಸೈಕ್ಯಾಟ್ರಿಸ್ಟ್, ಸೈಕಾಲಜಿಸ್ಟ್, ಡೇಟಾ ಸೈಂಟಿಸ್ಟ್ಗಳು ಸೇರಿ ಈ ಮೊಬೈಲ್ ಆಪ್ಸ್ ಗಳನ್ನ ಡೆವಲಪ್ ಮಾಡ್ತಾರೆ. ಏನಾಗುತ್ತೆ, ಒಂದು ನಿಮಿಷಕ್ಕೆ ನಿನ್ನ ಬ್ರೈನ್ ಎಷ್ಟು ಎಮೋಷನ್ ಅನ್ನ ಪ್ರೊಸೆಸ್ ಮಾಡ್ಬೋದು. ನಿನ್ನ ನ್ಯೂರೋ ಟ್ರಾನ್ಸ್ಮಿಟರ್ ಸಿಗ್ನಲ್ಸ್ ಗಳಿರುತ್ತಲ್ವಾ, ಈಗ ಯಾವುದೋ ಒಂದು ವಿಡಿಯೋ ಖುಷಿಯಾಗಿ ಒಬ್ಬ ಜಿಗಿತಾ ಇರ್ತಾನೆ, ಸೆರೋಟೋನಿನ್ ಎಂಬ ಹಾರ್ಮೋನ್ ರಿಲೀಸ್ ಆಗುತ್ತೆ. ಒಬ್ರು ಲವ್ ಸ್ಟೋರಿ ನೋಡ್ತೀವಿ, ಆಕ್ಸಿಟೋಸಿನ್ ರಿಲೀಸ್ ಆಗುತ್ತೆ. ಇನ್ನೊಬ್ಬ ಏನೋ ಒಂದು ಸಕ್ಸಸ್ಫುಲ್ ಕಾರ್ ತಗೊಂಡು ರೇಸ್ ಹೋಗ್ತಿರ್ತಾನೆ, ಡೋಪಮೈನ್ ರಿಲೀಸ್ ಆಗುತ್ತೆ. ಹೀಗೆ ಪ್ರತಿ ಸೆಕೆಂಡಿಗೆ ನಿನ್ನ ಎಮೋಷನ್ಸ್ ಮಲ್ಟಿಪಲ್ ನ್ಯೂರೋ ಟ್ರಾನ್ಸ್ಮಿಟರ್ ಸಿಗ್ನಲ್ಸ್ ಟ್ರಾನ್ಸ್ಫರ್ ಆದಾಗ ಯಾವ ಎಮೋಷನ್ ಅನ್ನ ಪ್ರೊಸೆಸ್ ಮಾಡ್ಬೇಕು ಅಂತ ನಿನ್ನ ಬ್ರೈನಿಗೆ ಗೊತ್ತಾಗಲ್ಲ. ಕಾರಣ ಇಲ್ಲದೆ ನಿಂಗೆ ಸುಸ್ತಾಗ್ತಾ ಇರುತ್ತೆ. ನೋಡಿದೀರಾ ಈಗ? ದಟ್ ಇಸ್ ವಾಟ್ ಐ ಟೋಲ್ಡ್, ಸೋಷಿಯಲ್ ಕಂಟಾಮಿನೇಷನ್ ಅಂತ ಇನಿಷಿಯಲಿ. ಸೊ ಎಲ್ಲೋ ನೋಡ್ತೀಯ, ಯಾರೋ ನೋಡ್ತೀಯ, ಅದು ನಿನ್ನ ಹತ್ರ ಇರಲ್ಲ, ಇರಿಟೇಟ್ ಆಗತ್ತೆ. ನನಗೆ ಯಾಕೆ ನನ್ನ ಲೈಫ್ ಹಿಂಗಿದೆ, ಅವಳು ನೋಡು ವೆಕೇಶನ್ ಹೋಗಿದ್ದಾಳೆ, ನನಗೂ ಸಂಬಳ ಒಂದೇ ಅವಳಿಗೂ ಸಂಬಳ ಒಂದೇ, ಅವಳು ವೆಕೇಶನ್ ಹೋಗಿದ್ದಾಳೆ, ಅಥವಾ ಅವಳು ಹಂಗೆಲ್ಲ ಮಾಡಿದ್ಲು ನನಗೆ ನೋಡಿ ಎಷ್ಟು ಚೆನ್ನಾಗಿದ್ದಾಳೆ. ನಮ್ಮ ಎನಿಮೀಸ್ ಅನ್ನ ಏನಾಗ್ತಿದೆ ಮುಂಚೆ ಯಾರೊಬ್ಬ ಒಂದು ಹೇಳಿದ್ರೆ ಗೊತ್ತಾಗ್ತೈತೆ, ಈಗ ಸೋಷಿಯಲ್ ಮೀಡಿಯಾ ನೋಡಿದ್ರೆ ನಮ್ಗೆ ಗೊತ್ತಾಗುತ್ತೆ. ವೆರಿ ಬ್ಯಾಡ್, ಕಂಪ್ಯಾರಿಸನ್ ಇಸ್ ವೆರಿ ಬ್ಯಾಡ್. ಓಕೆ, ಸೊ ಹಿಂಗೆ ಎಲ್ಲವನ್ನು ನಾವು ಕಂಪೇರ್ ಮಾಡ್ಕೊಂಡು ಹೋಗೋದು, ಎಲ್ಲವನ್ನು ನಾವು ನೋಡ್ತಾ ಹೋಗೋದು. ಈ ಎಕ್ಸೆಸ್ ನ್ಯೂಸ್ ಇದೆಯಲ್ಲ, ನೀವು ಅನ್ಕೋತೀರ ನನಗೆ ಆತಂಕ ಯಾಕೆ ಬರ್ತಾ ಇದೆ, ಸ್ಟ್ರೆಸ್ ಯಾಕೆ ಬರ್ತಿದೆ ಅಂದ್ರೆ ಎಲ್ಲಾದ್ರೂ ನಿಮ್ಮ ಮೊಬೈಲ್ ಇಂದಾನೆ ಅಲ್ವಾ. ಕಣ್ಣು ಬಿಡೋಕ್ಕಿಂತ ಮುಂಚೆ ಪ್ರಪಂಚದಲ್ಲಿ ಏನಾಗ್ತಿದೆ ಸುದ್ದಿಯನ್ನ ನೋಡ್ತೀವಿ. ಗುಡ್ ಮಾರ್ನಿಂಗ್ ಅಂತ ಯಾಕೆ ಹೇಳ್ತೀವಿ, ಶುಭೋದಯ ಅಂತ ಯಾಕೆ ಹೇಳ್ತೀವಿ. ಇವತ್ತು ನನ್ನ ದಿನ, ನಾನು ಎದ್ದ ತಕ್ಷಣ ಡಿಕ್ಲೇರ್ ಮಾಡ್ತೀನಿ, ಟುಡೇ ಮೈ ಡೇ ಇಸ್ ಗೋನ್ ಬಿ ದ ಬೆಸ್ಟ್ ಡೇ ಆಫ್ ಮೈ ಲೈಫ್ ಅಂತ. ಅದು ಬಿಟ್ಟು ನಾನು ಬೆಳಗ್ಗೆ ಎದ್ದು ಯಾರೋ ಒಬ್ರು ಅಳಿತಾ ಇರೋದು, ಎಲ್ಲೋ ಏನೋ ಆಗ್ತಾ ಇರೋದು, ಎಲ್ಲೋ ಒಂದು ಅಟ್ಯಾಕ್ ಆಗಿರೋದು, ಯಾರೋ ಗಂಡ ಹೆಂಡತಿ ಡಿವೋರ್ಸ್ ಆಗಿರೋದು, ಯಾರೋ ಇಷ್ಟಪಡೋ ಸೆಲೆಬ್ರಿಟಿ ಡಿವೋರ್ಸ್ ಆಗಿರೋದಾಗಿರ್ಬೋದು, ಈ ತರ ಕೆಟ್ಟ ವಿಷಯಗಳನ್ನ ನೋಡ್ತಾ ಹೋಗ್ತಾ ಕಲೆಕ್ಟ್ ಮಾಡ್ತಾ ಹೋದ್ರೆ ನೆಮ್ಮದಿಯಾಗಿರ್ಬೇಕು ಅಂದ್ರೆ ಎಲ್ಲಿಂದ ಸಾಧ್ಯ? ಇಸ್ ಇಟ್ ಗುಡ್? ಇನ್ನೋಸೆನ್ಸ್ ಇಸ್ ಬ್ಲಿಸ್ ಅಂತ ಯಾಕೆ ಹೇಳ್ತಾರೆ? ನಮ್ಗೆ ಏನು ಗೊತ್ತಿಲ್ಲದೆ ಇದ್ರೆ ಚೆನ್ನಾಗಿರುತ್ತೆ ಅಲ್ವಾ? ಎಷ್ಟು ವಿಷಯಗಳನ್ನ ಗೊತ್ತಾಗ್ತಾ ಹೋಗ್ತಾ ಇದೆ, ಅಷ್ಟು ನಮ್ಗೆ ಸಫರಿಂಗ್ ಶುರುವಾಗಿದೆ. ಎಕ್ಸಾಕ್ಟ್ಲಿ. ಸೊ ದಟ್ ಇಸ್ ವಾಟ್ ಇಟ್ ಇಸ್ ನಾಟ್ ಗುಡ್. ನೋಡು, ನಿಜವಾಗ್ಲೂ ಹಿಂಗೆ ಹೇಳ್ಬೇಕಾದ್ರೆ ಇದೇ ತರ ಕಂಟಿನ್ಯೂ ಆದ್ರೆ ನೆಕ್ಸ್ಟ್ ಮೆಂಟಲ್ ಹೆಲ್ತ್ ಎಲ್ಲಿ ಹೋಗುತ್ತೋ ಗೊತ್ತಿಲ್ಲ. ಮೇ ಬಿ ದಟ್ ಮೈ ಬಿ ದ ನೆಕ್ಸ್ಟ್ ಪ್ಯಾಂಡಮಿಕ್ ಅನ್ಸುತ್ತೆ. ಬಹುಶಃ ಮೊಬೈಲ್ ಆ ಜನರೇಷನ್ ಅಲ್ಲಿ ಇಲ್ದಿದ್ದಕ್ಕೆ ಬಹುಶಃ ನಾವೆಲ್ಲ ಚೆನ್ನಾಗಿದ್ವಿ. ಈಗ ನೋಡೋದ
ಆಗಿನ ಕಾಲಕ್ಕೂ ಈಗಿನ ಕಾಲಕ್ಕೂ ಸೋಷಿಯಲ್ ಆಂಗ್ಸೈಟಿ ಅಂತ ಹೇಳಿದ್ದಾರೆ. ಜನಗಳ ಹತ್ರ ಹೇಗೆ ಮಾತಾಡ್ಬೇಕು ಅನ್ನೋದನ್ನ ನಾವು ಮರ್ತೋಗ್ಬಿಟ್ಟಿದ್ದೀವಿ ಅಲ್ವಾ. ನೀವು ನೋಡಿ ಗೊತ್ತು, ತುಂಬಾ ಜನ ರೂಡ್ ಆಗಿ ಬಿಹೇವ್ ಮಾಡ್ತಾರೆ, ಅಥವಾ ವಿ ಡೋಂಟ್ ನೋ ಹೌ ಟು ಬಿಹೇವ್ ವಿತ್ ಅವರ್ ಪೀಪಲ್. ದಿಸ್ ಇಸ್ ವಾಟ್ ಹ್ಯಾಪನಿಂಗ್. ಈಗ ಅದರಲ್ಲೂ ಗಂಡ ಹೆಂಡತಿ ನೋಡಬೇಕು, ಒಬ್ರನ್ನೊಬ್ರು ಸಾಯಿಸ್ಕೊಳ್ಳೋಷ್ಟು ಮಟ್ಟಿಗೆ ದ್ವೇಷ ಹೋಗ್ತಾ ಇದೆ. ಓಕೆ, ಆಲ್ ದಿಸ್ ಆರ್ ಬಿಕಾಸ್ ಆಫ್ ಸೋಷಿಯಲ್ ಮೀಡಿಯಾ. ಮ್ಯಾಮ್, ಸಂಬಂಧಗಳು ಮೊದಲು ಬಹಳಷ್ಟು ಚೆನ್ನಾಗಿರ್ತಾ ಇತ್ತು. ಎಲ್ಲ ಒಂದು ಕಡೆ ತನ್ನ ಪ್ರೀತಿನ ಹುಡುಗ ಹೇಳ್ಕೊಂಡಾಗ ಹುಡುಗಿ ರೆಸ್ಪಾನ್ಸ್ ಮಾಡಲಿಲ್ಲ ಅಂದರೆ ಕೈ ಕುಯ್ಕೊಳ್ಳೋದು, ಬ್ಲಡ್ಡಲ್ಲಿ ಲವ್ ಲೆಟ್ರ್ ಬರೆಯೋದು, ಈ ರೀತಿಯಾಗೆಲ್ಲ ಇರ್ತಿತ್ತು. ಇತ್ತೀಚಿನ ದಿನಗಳಲ್ಲಿ ಆ ಹುಡುಗಿನೇ ಸಾಯಿಸ್ಬಿಡೋದು, ಆ್ಯಸಿಡ್ ಹಾಕೋದು, ಈ ರೀತಿ ಅನೇಕ ಕುಕೃತ್ಯಗಳು ನಡೀತಾ ಇದೆ. ಯಾಕೆ ಈ ಥರ ಆಗ್ತಾ ಇದಲ್ಲ? ಅದನ್ನ ಹೇಳಿದೆ, ಸಿ ಎವ್ರಿಥಿಂಗ್ ಇಸ್ ಈಸಿಲಿ ಅಕ್ಸೆಸಿಬಲ್. ಈಗ ಯಾವುದೋ ಒಂದು ಕ್ರೈಮ್ ಸೀರೀಸ್ ನೋಡ್ತೀರಾ, ನೀವು ಏನು ನೋಡ್ತಾ ಇರ್ತೀರಾ ಅದಕ್ಕೆ ನಿಮ್ಗೆ ಕಾಮನ್ ಆಗ್ಬಿಡುತ್ತೆ. ಸೊ ಭಯ ಎಲ್ಲಿದೆ ಜನಗಳಿಗೆ? ಭಯ ಎಲ್ಲಿದೆ? ಅಲ್ಲ, ಇಟ್ ಇಸ್ ಬಿಕಮ್ ಓಕೆ, ಇಟ್ ಇಸ್ ನಾಟ್, ವಿ ಆರ್ ನಾರ್ಮಲೈಸಿಂಗ್ ಇಟ್. ಪೊಸೆಸಿವ್ನೆಸ್ ಅಂತ ಹೇಳ್ತೀರಲ್ವಾ, ಡು ಯು ಥಿಂಕ್ ಇಟ್ಸ್ ಅ ವೆರಿ ಹೆಲ್ದಿ ಹ್ಯಾಬಿಟ್? ಪೊಸೆಸ್ ಅಂತ ನಂಗೆ ದೆವ್ವ ಪೊಸೆಷನ್ ಆಗಿದೆ, ಇಸ್ ಇಟ್ ಗುಡ್ ಥಿಂಗ್? ನೋ. ಪೊಸೆಸಿವ್ ತರ ನಿಮ್ಮ ಮೂವೀಸ್ ಯಾವ ತರ ಬರ್ತಾ ಇದೆ? ಯಾರೋ ಒಬ್ಬ ಹೆಂಡತಿಗೆ ಕಾಟ ಕೊಡೋದು, ಇನ್ನೊಬ್ಬ ಯಾರೋ ಮೆಡಿಕಲ್ ಸ್ಟೂಡೆಂಟ್ ಕುಡಿದ್ಬಿಟ್ಟು ಆಪರೇಷನ್ ಮಾಡೋದು, ಅವ್ನು ಹಿಡ್ಕೊಂಡು ಅವ್ನ ಗರ್ಲ್ ಫ್ರೆಂಡಿಗೆ ಹೊಡಿಯೋದು ಅಂತ ಮೂವಿನ ಎಷ್ಟು ಸೆಲೆಬ್ರೇಟ್ ಮಾಡಿದೀರಾ ನೀವು? ನಮ್ಮ ಮೂವಿ ಹೆಸರು ಹೇಳಕ್ ಹೋಗಲ್ಲ, ಬಟ್ ಯು ಸೆಲೆಬ್ರೇಟ್ ಆಲ್ ದಟ್. ವಿಮೆನ್ ಅಬ್ಯೂಸ್ ಆಗೋದನ್ನ ಸೆಲೆಬ್ರೇಟ್ ಮಾಡ್ತೀವಿ. ವಿ ಸೆಲೆಬ್ರೇಟ್ ಸಮನ್ ಹರಾಸಿಂಗ್ ಅ ವಿಮೆನ್. ಇಟ್ ಇಸ್ ಬಿಕಮಿಂಗ್ ನಾರ್ಮಲೈಸಿಂಗ್. ಒಂದು ಹೆಣ್ಣು ಒಂದು ಫೋಟೋ ಹಾಕಿದ್ರು ಅಷ್ಟೇ, ಅವ್ನು ಯಾರಂತಾನೂ ಗೊತ್ತಿರಲ್ಲ, ಅವ್ನು ಯಾರಂತ ಗೊತ್ತಿಲ್ಲ, ಎಷ್ಟು ಕೆಟ್ಟ ಕಮೆಂಟ್ ಮಾಡ್ತಾರೆ. ಇಟ್ ಶೋಸ್ ಯುವರ್ ಪರ್ಸನಾಲಿಟಿ ಅಲ್ವಾ. ಅದಕ್ಕೆ ನೀನ್ ಏನೋಡ ಅಂತವ್ರು ಅಲ್ಲೇ ಇರ್ತಾರೆ, ಮುಂದೆ ಬೆಳೆದ ಮೇಲೆ ಹೋಗೋಂಥವ್ರು ಇಲ್ಲ ಅಲ್ವಾ. ಕಾಲ್ ಎಳೆಯೋರು ಕಾಲ್ ಕೆಳಗಡೆನೆ ಇರ್ತಾರೆ ಅಂತ ಹಂಗೆ ಈಗ ಅದೇನಾಗಿದೆ ಅಂತ ಹೇಳಿದ್ರೆ ನಾರ್ಮ್ ಆಗ್ಬಿಟ್ಟಿದೆ. ಸೊ ವಾಟ್ ಯು ಆರ್ ಸೀಯಿಂಗ್, ವಾಟ್ ಯು ಆರ್ ಹಿಯರಿಂಗ್, ದಟ್ ಬಿಕಮ್ಸ್ ಅ ಕಾಗ್ನಿಟಿವ್ ಬಿಹೇವಿಯರ್ ಅಲ್ವಾ. ಸೊ ದಿಸ್ ಇಸ್ ವಾಟ್ ಇಟ್ ಇಸ್ ಲೀಡಿಂಗ್ ಟು. ಓಕೆ.